ಜೈ ಹಿಂದ್, ಎಲ್ಲರಿಗೂ ಸೈನ್ಸ್ ಕ್ಲಾಸ್ದಲ್ಲಿ ಸ್ವಾಗತವನ್ನು ಕೋರುತ್ತಾ. ಸೊ ನಿನ್ನೆ ನಾವು ಹಾರ್ಟ್ ಬಗ್ಗೆ ನೋಡಿದ್ವಿ. ಹಾರ್ಟ್ ಯಾವ ರೀತಿ ಆಪರೇಷನ್ ಆಗ್ತೈತಿ, ಬೈಪಾಸ್ ಸರ್ಜರಿ ಅಂತಂದ್ರೆ ಏನು, ಸ್ಟೆಂಟ್ ಗಳಂತಂದ್ರೆ ಏನು, ಅವುಗಳನ್ನ ಯಾವ ರೀತಿ ಕೂಡಿಸ್ತೇವಿ, ಅದೆಲ್ಲವುಗಳನ್ನ ನಾವು ನೋಡಿದ್ವಿ. ಬಟ್ ಇದೆಲ್ಲ ನೋಡಿದ್ಮೇಲೆ ಪೇಸ್ ಮೇಕರ್ ಯಾವ ರೀತಿ ಇರ್ತೈತಿ, ಯಾವ ರೀತಿ ಅದನ್ನ ಕೂಡಿಸ್ತಾ ಅದನ್ನೆಲ್ಲ ನೋಡಿದ್ವಿ. ಇದಾದ್ಮೇಲೆ ಬ್ಲಡ್ ಪ್ರೆಷರ್ ಅನ್ನ ಹೇಳಕತ್ತಿದ್ದೆ ನಾನು. ಹಿಂಗ ಬರ್ದಿದ್ದೆ ರಕ್ತದ ಒತ್ತಡ ಅಂತ, ಅಲ್ಲಿಗೆ ವಿಡಿಯೋ ಕಟ್ ಆಗಿದೆ ಅದು. ಆಕ್ಚುಲಿ ಆ ವಿಡಿಯೋವನ್ನ ನಾನು ಕಂಪ್ಲೀಟ್ ಮಾಡಿದ್ದೆ. ರಕ್ತದ ಒತ್ತಡ ಆಮೇಲೆ ಇದ್ರೊಳಗೆ ಬರುವಂತಹ ಬ್ಲಡ್ ಪ್ರೆಷರ್ದೊಳಗ ಎರಡು ಪ್ರಕಾರಗಳು ಬರ್ತಾವು, ಎರಡು ಪ್ರಕಾರದ ಗಳು ಬರ್ತಾವು. ಅದೆಲ್ಲ ಕೂಡ ಹೇಳಿದ್ದೆ, ಬಟ್ ನನಗೆ ಗೊತ್ತಾಗ್ಲಿಲ್ಲ. ರೆಕಾರ್ಡಿಂಗ್ ಆಗಕತೈತಿ ಅಂತ ನಾ ಹೇಳ್ಕೊತಾನೆ ಇದ್ದೀನಿ, ಬಟ್ ಕಟ್ ಆಗಿದೆ ಅದು. ಸೊ ಈಗ ನಾವು ಬ್ಲಡ್ ಪ್ರೆಷರ್ ಅನ್ನ ನೋಡೋಣ, ರಕ್ತದ ಒತ್ತಡವನ್ನ ನೋಡೋಣ. ರಕ್ತದ ಒತ್ತಡವನ್ನ ನಾವು ಈ ಒಂದು ರಕ್ತದ ಒತ್ತಡವನ್ನ ಯಾವ್ದ್ರೊಳಗೆ ಅಳಿತೇವ್ರಿ? ರಕ್ತದ ಒತ್ತಡವನ್ನ ಅಳೆಯುವಂತಹ ಮಷೀನದ ಹೆಸರು ಏನ್ ಹೇಳ್ರಿ? ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತೇವಿ. ಯಾವುದು? ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತ ಕರಿತೀವಿ. ರಕ್ತದ ಒತ್ತಡವನ್ನ ಅಳೆಯುವಂತಹ ಮಷೀನಿಗೆ ನಾವು ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತ ಕರಿತೀವಿ. ಅದನ್ನ ನಾನು ನಿಮ್ಗ ತಿಳಿಸ್ತೇನೆ. ರಕ್ತದ ಒತ್ತಡವನ್ನ ನಾವು ಅಳಿಬೇಕಾಗಿತ್ತು ಅಂತಂದ್ರ ಎರಡು ಇದರಲ್ಲಿ ಅಳತೆ ಬರ್ತಾವೆ. ಸೊ ಒಂದೇದ್ ಯಾವ್ದು ಅಂತಂದ್ರ ಸಿಸ್ಟೋಲಿಕ್ ಬರ್ತೈತಿ, ಆಮೇಲೆ ಇನ್ನೊಂದು ಡೈಸ್ಟೋಲಿಕ್. ಸಿಸ್ಟೋಲಿಕ್, ಇನ್ನೊಂದು ಡೈಸ್ಟೋಲಿಕ್. ಸಿಸ್ಟೋಲಿಕ್ ಅಂತಂದ್ರೆ ಏನಿರ್ತೈತಿ ಹೇಳ್ರಿ? ಇದು ರಕ್ತ ಹೃದಯದಿಂದ ಹೋಗೋದು. ಸಿಸ್ಟೋಲಿಕ್ ಅಂತಂದ್ರೆ ಏನು? ಹೃದಯದಿಂದ ರಕ್ತ ಏನಾಗ್ತೈತಿ? ದೇಹಕ್ಕೆ ಹೋಗ್ತೈತಿ. ಇದು ಹೃದಯದಿಂದ ದೇಹಕ್ಕೆ ಹೋಗ್ತೈತಿ. ಎಷ್ಟು ಸ್ಪೀಡ್ನಾಗ ಹೋಗ್ತೈತಿ? ಇದು 120 mm. ಓಕೆ, ನಾರ್ಮಲ್ ಬಿ ಪಿ ಎಷ್ಟಿದೆ ನಿಮಗೆ ಗೊತ್ತೈತಿ? ನಾರ್ಮಲ್ ಬಿ ಪಿ 120/80 mm/Hg ಇರ್ತೈತಿ. Hg ನೋಡ್ರಿ, ಮಿಲಿಮೀಟರ್ಸ್ ಆಫ್ ಮರ್ಕ್ಯೂರಿ ಅಂತೇವಿ. ಇದನ್ನ ಮಿಲಿಮೀಟರ್ಸ್ ಆಫ್ ಮರ್ಕ್ಯೂರಿ ಅಂತೇವಿ. ಮರ್ಕ್ಯೂರಿ ಅಂತಂದ್ರೆ ಏನ್ ಹೇಳ್ರಿ? ಪಾದರಸಕ್ಕೆ ನಾವು ಮರ್ಕ್ಯೂರಿ ಅಂತ ಕರಿತೀವಿ. ಬಟ್ ಇಲ್ಲಿ Hg ಅಂತಂದ್ರೆ ಏನು? ಇದ್ರದ ಸೈಂಟಿಫಿಕ್ ಹೆಸರು ಅದು ಪಾದರಸದ ಮರ್ಕ್ಯೂರಿದ್ದು ಹೈಡ್ರಾರ್ಜಿರಮ್ ಅಂತೇವಿ. ಏನಂತೇವಿ ಇದನ್ನ? ಹೈಡ್ರಾರ್ಜಿರಮ್. ಸೊ ಇದನ್ನ ಕಂಪ್ಲೀಟ್ ಆಗಿ ನೆನಪಿಟ್ಕೋಬೇಕು. ಮಾನವನ ಸಾಮಾನ್ಯ ಬಿ ಪಿ ಎಷ್ಟು ಅಂತ ಕೇಳಿದ್ರೆ 120/80 mm/Hg ಅಂತ ನೆನಪಿಟ್ಕೋಬೇಕು. ಸೊ ಸಿಸ್ಟೋಲಿಕ್ ದಲ್ಲಿ ಏನಾಗ್ತೈತಿ ಅಂತಂದ್ರೆ 120 ಸ್ಪೀಡ್ ದಿಂದ ರಕ್ತ ಹೃದಯದಿಂದ ದೇಹದ ಭಾಗಗಳಿಗೆ ಹೋಗ್ತೈತಿ. ಸೊ ಈ ಟೈಮ್ ದಲ್ಲಿ ಸಿಸ್ಟೋಲಿಕ್ ದಲ್ಲಿ ಹೃದಯದಿಂದ ರಕ್ತ ಹೋತು ಅಂತಂದ್ರ, ಸೊ ಈಗ ಇಲ್ಲಿ ಒಂದು ಎಲ್ಲಿಂದ ಹೋಗ್ತೈತಿ ರಕ್ತ? ನೋಡ್ರಿ, ಲೆಫ್ಟ್ ವೆಂಟಿಕಲ್ ದಿಂದ ಹೋಗ್ತೈತಿ ಅದು. ಹೌದಾ? 120 ಸ್ಪೀಡ್ ದೊಳಗ ಲೆಫ್ಟ್ ವೆಂಟಿಕಲ್ ಅಂತಂದ್ರ ಎಡ ವೃತ್ತಕಕ್ಷದಿಂದ ರಕ್ತ ನಮ್ಮ ದೇಹದ ಭಾಗಗಳಿಗೆ ಹೋಗ್ತೈತಿ. ಸೊ 120 ಸ್ಪೀಡ್ ದಲ್ಲಿ ಹೋಗ್ತೈತಿ. ಸೊ ಈಗ ಇದು ಆ ಟೈಮ್ ದಲ್ಲಿ ಏನಾಗ್ತೈತಿ? ಸೊ ಇದು ರಕ್ತವನ್ನ ಹಿಂಗ ಪಂಪ್ ಮಾಡಿದ ಮೇಲೆ ಏನಾಗ್ತೈತಿ? ಅದು ಹಿಂಗ ಚಪ್ಪಟೆ ಆಗ್ತೈತಿ. ಏನಾಗ್ತೈತಿ? ಲೆಫ್ಟ್ ವೆಂಟಿಕಲ್ ಏನಾಗ್ತೈತಿ? ಎಡ ಹೃತ್ಕಕ್ಷಿ ಏನಾಗ್ತೈತಿ? ಚಪ್ಪಟೆ ಆಗ್ತೈತಿ. ಎಡ ಹೃತ್ಕಕ್ಷಿ ಏನಾಗ್ತೈತಿ? ಇಲ್ಲಿ ಚಪ್ಪಟೆ ಆಗ್ತೈತಿ. ಇದು ನಿಮಗ ಗೊತ್ತಿರ್ಬೇಕು. ಓಕೆನಾ? ಸಿಸ್ಟೋಲಿಕ್ ಗೊತ್ತಾತು, ಹೃದಯದಿಂದ ರಕ್ತ ಹೋಗೋದು 120 ಹೋಗ್ತೈತಿ. ಎಡ ಹೃತ್ಕಕ್ಷಿ ಅವಾಗ ಏನಾಗ್ತೈತಿ? ಚಪ್ಪಟೆ ಆಗ್ತೈತಿ. ಸೊ ಈಗ ಇಲ್ಲಿ ಡೈಸ್ಟೋಲಿಕ್ ಅಂತಂದ್ರೆ ಏನ್ ಹೇಳ್ರಿ? ಹೃದಯಕ್ಕೆ ರಕ್ತ ಬರುವುದು. ಸೊ ಯಾವ ಸ್ಪೀಡ್ ದೊಳಗೆ ಬರ್ತೈತಿ? 80 mm ಸ್ಪೀಡ್ ದೊಳಗೆ ಬರ್ತೈತಿ. ಅವಾಗ ಇಲ್ಲಿರುವಂತಹ ಬಲ ಹೃತ್ಕಕ್ಷಿ ಏನಾಗ್ತೈತಿ? ಇದು ಉಬ್ಬುತ್ತದೆ. ಇದು ಉಬ್ತೈತಿ. ಇದು ಎಡ ಹೃತ್ಕಕ್ಷಿ ಚಪ್ಪಟೆ ಆಗ್ತೈತಿ, ಬಲ ಹೃತ್ಕಕ್ಷಿ ಉಬ್ಬತೈತಿ ಡೈಸ್ಟೋಲಿಕ್ ದಲ್ಲಿ. ಸೊ ಈಗ ಇದನ್ನ ಏನ್ ಮಾಡ್ತೇವೆ ಅಂತಂದ್ರೆ, ಇದನ್ನ ಏನಂತ ಹೇಳ್ತೇವೆ ನಾವು? ಬಿ ಪಿ ಅಂತ ಹೇಳ್ತೇವೆ. ಸಿಸ್ಟೋಲಿಕ್ ಮತ್ತು ಡೈಸ್ಟೋಲಿಕ್ ಡಿವೈಡ್ ಮಾಡಿದ್ವಿ ಅಂತಂದ್ರೆ ಬಿ ಪಿ. ಓಕೆನಾ? ಸೊ ಎಷ್ಟು ಬಿ ಪಿ ಐತಿ ಇಲ್ಲಿ ಬರ್ದೇನೆ ನಾನು. ನಾರ್ಮಲ್ ಬಿ ಪಿ ಮನುಷ್ಯಂದು 120/80 ಇರ್ತೈತಿ. ಸೊ ಇದನ್ನ ಏನಂತೇವೆ ನಾವು? ಸಿಸ್ಟೋಲಿಕ್, ಡೈಸ್ಟೋಲಿಕ್. ಈಗ ಈ ಒಂದು ಸಿಸ್ಟೋಲಿಕ್, ಡೈಸ್ಟೋಲಿಕ್ ಆಮೇಲೆ ಬಿ ಪಿ ಅನ್ನ ಅಳೆಯುವಂತಹ ಸ್ಪಿಗ್ಮೋ ಮ್ಯಾನೋಮೀಟರ್ ಏನ್ ಮಷೀನ್ ಇದಾವು, ಆ ಮಷೀನ್ಸ್ ಗಳು ಯಾವ ರೀತಿ ಇದಾವು? ಇಲ್ಲಿದಾವ್ ನೋಡ್ರಿ. ಸೊ ಇದು ಹಳೆಯ ಮಷೀನ್ಸ್. ಇದು ಹೌದಾ? ಹಳೆಯ ಮಷೀನ್ಸ್ ಗಳು ಇವು. ಈ ಹಳೆಯ ಮಷೀನ್ಸ್ ನಲ್ಲಿ ಏನಿರ್ತೈತಿ ಅಂತಂದ್ರ ಒಂದು ಪಂಪ್ ಇರ್ತೈತಿ, ಆಮೇಲೆ ಇಲ್ಲಿ ಕೈಗೆ ಕಟ್ಟುವಂತ ಒಂದು ಪಟ್ಟಿ ಇರ್ತೈತಿ, ಆಮೇಲೆ ಇಲ್ಲಿ ಮೀಟರ್ ಇರ್ತೈತಿ. ಇದ್ರೊಳಗೆ ಏನಿರ್ತೈತಿ ಅಂತಂದ್ರೆ ಇಲ್ಲಿ ಪಾದರಸ ಹಾಕಿರ್ತಾರೆ. ಇದ್ರೊಳಗೆ ಏನ್ ಹಾಕಿರ್ತಾರೆ? ಇಲ್ಲಿ
ಪಾದರಸ ಇರ್ತೈತಿ. ಸೊ ಈ ಪಾದರಸವನ್ನ ಏನ್ ಮಾಡ್ತಾರು ಅಂತಂದ್ರ ಡಾಕ್ಟರ್ಗಳು ಇಲ್ಲಿ ಪಂಪ್ ಮಾಡಿದಾಗ, ಇದನ್ನ ಕಟ್ಟಿದ ಮೇಲೆ ಪಂಪ್ ಮಾಡಿದಾಗ ಈ ಪಾದರಸವನ್ನ ಎಲ್ಲಿ ತಕ ಏರಿಸ್ತಾರು ಅಂತಂದ್ರ 200 ಬರೋವರೆಗೇನು ಏನ್ ಮಾಡ್ತಾರ, ಅದನ್ನ ಏರಿಸ್ತಾರ. ಇಲ್ಲಿವರೆಗೂ ಪಾದರಸವನ್ನ ಏರಿಸ್ತಾರ. ಆಮೇಲೆ ಏನ್ ಮಾಡ್ತಾರು ಅಂತಂದ್ರ ಈ ಸ್ಟೆಥೋಸ್ಕೋಪ್ ಏನೈತ್ಲಾ ಕಿವಿಯಲ್ಲಿ ಹಾಕಿ ಕೇಳೋದು. ಸೊ ಇಲ್ಲಿ ಹಿಡದಾರ ನೋಡ್ರಿ, ಕಿವಿಯಲ್ಲಿ ಕೇಳಾಕತ್ತಾರ. ಇಲ್ಲಿ ಪಂಪ್ ಇದೆ, ಹಿಂಗ ಪಂಪ್ ಮಾಡೋದು. ಇಲ್ಲಿ ಒಂದು ನಟ್ ಬೋಲ್ಟ್ ಇದೆ ನೋಡ್ರಿ, ಕಾಣ್ತಾ ಇರ್ಬೋದು ನಿಮ್ಗ. ಇಲ್ಲೂ ಇದೆ, ಇಲ್ಲೂ ನಟ್ ಬೋಲ್ಟ್ ಇರ್ತೈತಿ. ಸೊ 200 ವರೆಗೆ ಗಾಳಿಯನ್ನ ತುಂಬಿದ ಮೇಲೆ ನಟ್ ಬೋಲ್ಟ್ ಅನ್ನ ಏನ್ ಮಾಡ್ತಾರು, ಲೂಸ್ ಮಾಡ್ಬಿಡ್ತಾರ. ಲೂಸ್ ಮಾಡಿ ಅವರು ಕೇಳ್ತಾರ, ಒಂದು ಸೌಂಡ್ ಕೇಳಿಸ್ತೈತಿ. ಇಲ್ಲಿ ಏನ್ ಸೌಂಡ್ ಕೇಳಿಸ್ತೈತಿ ಅಂತಂದ್ರೆ ಇಲ್ಲಿ ಟಿಕ್ ಅನ್ನುವಂತಹ ಒಂದು ಸೌಂಡ್ ಕೇಳಿಸ್ತೈತಿ. ಯಾವ ಸೌಂಡ? ಟಿಕ್ ಅನ್ನುವಂತಹ ಸೌಂಡ್. ನೋಡ್ರಿ, ಹಿಂಗ 200ರಿಂದ ಹಿಂಗ ಈತಾ ಬರ್ತೈತಿ ಬರ್ತೈತಿ ಬರ್ತೈತಿ. ಇಲ್ಲಿ 140ಕ್ಕ ಟಿಕ್ ಅಂತ ಸೌಂಡ್ ಕೇಳಿಸ್ತು ಅಂತಂದ್ರ ಅದು ಏನ್ ಹೇಳ್ರಿ, ಸಿಸ್ಟೋಲಿಕ್ ಆಗ್ತೈತಿ. ಅದೇನದು 120 ಸಿಸ್ಟೋಲಿಕ್ ಆತ. ಅದ ಸೌಂಡ್ ಇರುವಂತದ್ದು ಟಿಕ್ 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 ಅಂತ ಹೇಳಿ ಬಂದು ಒಂದು ಹಂತಕ್ಕೆ ಬಂದ್ಮೇಲೆ ಸೌಂಡ್ ಸ್ಟಾಪ್ ಆಗ್ಬಿಡ್ತೈತಿ. ಸೊ ಎಲ್ಲಿಗೆ ಸ್ಟಾಪ್ ಆಗ್ತೈತಿ, ಅದು ಆ ಬಿ ಪಿ ಮೇಲೆ ಡಿಪೆಂಡ್ ಇರ್ತದೆ. ಸೊ 80ಕ್ಕೆ ಆಗ್ಬೋದು, 75ಕ್ಕೆ ಆಗ್ಬೋದು. ಸೊ ಇಲ್ಲಿ 80ಕ್ಕೆ ಬಂದ್ಮೇಲೆ ಆ ಸೌಂಡ್ ಸ್ಟಾಪ್ ಆತು ಅಂತಂದ್ರ ಅದಕ್ಕೆ ಏನಂತ ಹೇಳಿ ಕರಿತೀವಿ ನಾವು, ಡೈಸ್ಟೋಲಿಕ್ ಅಂತೇವಿ. ಏನಂತೇವಿ ಅದನ್ನ? ಡೈಸ್ಟೋಲಿಕ್. ಸೊ ಇದ ಮಾನವನ ಬಿ ಪಿ ಆಗ್ತೈತಿ. ಓಕೆ, ಸೊ ಇದು ಡೈಸ್ಟೋಲ್. ಫಸ್ಟ್ ಕೇಳಿಸುವಂತ ಟಿಕ್ ಅಂತ ಏನಿರ್ತೈತ್ಲ ಅದು ಸಿಸ್ಟೋಲಿಕ್. ಆಮೇಲೆ ಡೈಸ್ಟೋಲಿಕ್ ಏನೈತಿ ಲಾಸ್ಟ್ ಗೆ ಬಂದ್ ಆದ್ಮೇಲೆ ಅದನ್ನ ಡೈಸ್ಟೋಲಿಕ್ ಅಂತೀವಿ. ಸೊ ಹೀಗೆ ಮೊದಲು ಏನ್ ಮಾಡ್ತಿದ್ರು ಡಾಕ್ಟರ್ಗಳು ಬಿ ಪಿ ಅನ್ನ ಅಳಿತಿದ್ರು. ಇಲ್ಲಿದೆ ನೋಡ್ರಿ, ಈ ರೀತಿ ಬಿ ಪಿ ಅನ್ನ ಅಳಿತಿದ್ರು. ಓಕೆ, ಗೊತ್ತಾಯ್ತು. ಇದು ಹಳೇದಾಗಿರುವಂತಹ ಸ್ಪಿಗ್ಮೋಮ್ಯಾನೋಮೀಟರ್. ಸೊ ಈಗ ಹೊಸದಾಗಿರುವಂತಹ ಸ್ಪಿಗ್ಮೋಮ್ಯಾನೋಮೀಟರ್ ಈ ರೀತಿ ಬಂದಾವು. ಇಲ್ಲಿ ನೀವು ಏನು ಮಾಡುವಂತ ಅವಶ್ಯಕತೆ ಇರಂಗಿಲ್ಲ. ಇದೇನ ಕೈ ಕಟ್ಟುವ ಪಟ್ಟಿ ಐತಿ, ಕೈಗೆ ಗಟ್ಟಿಯಾಗಿ ಪಟ್ಟಿಯನ್ನ ಕಟ್ಟಬೇಕು. ಇಲ್ಲಿ ಒಂದು ಬಟನ್ ಐತಿ, ಬಟನ್ ನೀವು ಸ್ಟಾರ್ಟ್ ಮಾಡಿ ಬಿಟ್ರ ಅಂತಂದ್ರ ತಾನ ಹೇಳ್ತೈತಿ ಇಲ್ಲಿ ಸಿಸ್ಟೋಲಿಕ್ ಎಷ್ಟೈತಿ, ಡೈಸ್ಟೋಲಿಕ್ ಎಷ್ಟೈತಿ ಅಂತೇಳಿ. ಸೊ ಇಲ್ಲಿ ಎಷ್ಟೈತಿ ನೋಡ್ರಿ, 119/70 ಇದೆ. ಹೌದಾ? ಸೊ ಇದು ಸಿಸ್ಟೋಲಿಕ್, ಇದು ಡೈಸ್ಟೋಲಿಕ್. ಅಂದ್ರೆ ಇಷ್ಟು ಬಿ ಪಿ ಐತಿ ಮುಂದ ಅಂತ. ಓಕೆನಾ? ಸೊ ಈ ರೀತಿ ಏನು ಅಂತಂದ್ರ ಮ್ಯಾನೋಮೀಟರ್ ದಲ್ಲಿ ಏನ್ ಮಾಡ್ತಾರೆ, ಬಿ ಪಿ ಅನ್ನ ಕಂಡು ಹಿಡಿತಾರೆ. ಈಗ ಈ ಬಿ ಪಿ ಅಲ್ಲಿ 2 ಪ್ರಕಾರದ ಬಿ ಪಿಗಳು ಬರ್ತವೆ. ಎಷ್ಟು ಪ್ರಕಾರದ ಬಿ ಪಿಗಳು ಇದಾವು? 2 ಪ್ರಕಾರದ ರಕ್ತದ ಒತ್ತಡಗಳು. ಬ್ಲಡ್ ಪ್ರೆಷರ್ ಒಳಗ 2 ಪ್ರಕಾರ ಇದಾವು. ಒಂದೇದ್ ಯಾವ್ದು ಬರ್ತೈತಿ ಇದ್ರಲ್ಲಿ? ಒಂದೇದ್ ಬ್ಲಡ್ ಪ್ರೆಷರ್ ಯಾವ್ದು ಅಂತಂದ್ರ ಹೈಪರ್ ಟೆನ್ಷನ್ ಅಂತೇವಿ. ಯಾವ ಟೆನ್ಷನ್? ಹೈಪರ್ ಟೆನ್ಷನ್. ನಿಮ್ಗೆ ಐತೇನ್ರಿ ಏನಾರ ಹೈಪರ್ ಟೆನ್ಷನ್? ಹೈಪರ್ ಟೆನ್ಷನ್ ಇದೆಯಾ? ಎಲ್ಲಾ ಟೆನ್ಷನ್ ಇದಾವ್ರಿ ಸರ್. ನಮ್ಗ ಜಾಬ್ ಹತ್ತೈತಿ ಅವಾಗ ಅದೊಂದ್ ಟೆನ್ಷನ್ ಐತಿ. ಜಾಬ್ ಹತ್ತಿದ ಮೇಲೆ ಯಾರ್ ಸಿಗ್ತಾರ ನಮ್ ಜೀವನದೊಳಗ ಅದು ಒಂದು ಟೆನ್ಷನ್ ಐತಿ. ಸಿಕ್ಕ ಮೇಲೆ ಅವ್ರು ಚಂದಂಗಿ ಇರ್ತಾರೋ ಇಲ್ಲೋ ಅದು ಒಂದು ಟೆನ್ಷನ್ ಐತಿ. ಹೌದಿಲ್ಲ? ಅದಾದ್ಮೇಲೆ ಹಂಗ ಟೆನ್ಷನ್ಗಳು ಬರ್ತಾನೆ ಇರ್ತಾವ. ಮಾನವ ಜೀವನದೊಳಗೆ ಎಲ್ಲಾ ಟೆನ್ಷನ್ ಇರುವಂತದ್ದನ್ನ. ಈಗ ಜಾಬ್ ಇಲ್ಲ ಅಂದ್ರೂ ಒಂದು ಟೆನ್ಷನ್, ಜಾಬ್ ಆದ್ಮೇಲೆ ಒಂದು ಟೆನ್ಷನ್ ಇರ್ತೈತಿ. ಪ್ರತಿಯೊಬ್ಬರಿಗೂ ಕೂಡ ಒಂದಿಲ್ಲ ಒಂದು ಟೆನ್ಷನ್ ಇದ್ದಾವು. ಹೌದಾ? ಸೊ ಏನಾರ ಒಂದ್ ಟೆನ್ಷನ್ ಇರ್ತೈತಿ. ಟೆನ್ಷನ್ ಅಂತಂದ್ರ ಚಿಂತಿ ಮಾಡಿದ್ರ ಅಂತಂದ್ರ ಟೆನ್ಷನ್ಗಳು ಬರ್ತಾವ. 2 ಪ್ರಕಾರ ಟೆನ್ಷನ್ ಬರ್ತಾವ. ಹೈಪರ್ ಟೆನ್ಷನ್ ಗೆ ಏನಂತ ಕರಿತೀವಿ ಅಂತಂದ್ರ ನಾವು ಹೈ ಬಿ ಪಿ ಅಂತ ಏನ್ ಕರಿತಾರಲ್ಲ ನೀವು, ಅದನ್ನ ನಾವು ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಇನ್ನೊಂದು ಬರ್ತೈತಿ ಯಾವ್ದು ಅಂತಂದ್ರ ಹೈಪೋ ಟೆನ್ಷನ್. ಯಾವ ಟೆನ್ಷನ್? ಹೈಪೋ ಟೆನ್ಷನ್. ಇದಕ್ಕೆ ಏನಂತ ಕರಿತೀವಿ ನಾವು? ಲೋ ಬಿ ಪಿ ಅಂತ ಕರಿತೀವಿ. ಹೈ ಬಿ ಪಿ ಮತ್ತು ಲೋ ಬಿ ಪಿ. ಯಾವ ಬಿ ಪಿ ಐತಪ್ಪ ನಿಮ್ಗ? ನಿಮ್ ಏಜ್ ದಾಗಂತೂ ಯಾವ್ದು ಬಿ ಪಿ ಇರಂಗಿಲ್ಲ. ಹೌದಾ? ಈಗ ನಿಮ್ಮ ವಯಸ್ಸು ಬಹಳ ಗಟ್ಟಿಮುಟ್ಟಿ ವಯಸ್ಸು ಇರ್ತೈತಿ. ಆದ್ರೂ ಕೂಡ ಕೆಲವೊಬ್ರ ಹುಡುಗಿಯರಿಗೆ ಕೆಲವೊಬ್ರು ಹುಡುಗರಿಗೂ ಇರ್ತೈತಿ, ಎಲ್ಲೋ 1000ರಲ್ಲಿ ಒಬ್ರ. ಬಟ್ ಹುಡುಗಿಯರು 100ರಲ್ಲಿ ಒಂದ್ 2-3 ಜನರಿಗೆ ಬಿ ಪಿಸ್ ಗಳು ಇದ್ದ ಇರ್ತಾವೆ. ಬಹಳಷ್ಟು ಚಿಂತೆ ಮಾಡ್ತಾರ. ಹುಡುಗಿಯರ್ ಏನ್ ಮಾಡ್ತಾರೆ ಹೇಳ್ರಿ, ಬಹಳ ಚಿಂತೆ ಅವ್ರಿಗೆ. ಒಂದ್ ಸ್ವಲ್ಪ ಸಣ್ಣ ಸಣ್ಣ ವಿಷಯದೊಳಗುನು ಚಿಂತೆ. ಹೌದಾ? ಅವ ಅಲ್ಯಾಕ್ ಹೋದ, ಇಲ್ಯಾಕ್ ಹೋದ, ಇಲ್ಯಾಕ್ ಬಂದ, ಅವ್ರ ಜೊತೆ ಯಾಕೆ ಮಾತಾಡಿದ, ಅಲ್ಯಾಕ್ ಕುಂತ, ಅಲ್ಯಾಕ್ ಊಟ ಮಾಡಿದ, ಅಲ್ಲಿ ಏನಾಯ್ತು, ಇಲ್ಲಿ ಏನಾಯ್ತು, ಚಿಂತೆ ಮಾಡಿ ಇವು ಎಲ್ಲಾ ಟೆನ್ಷನ್ ಗಳನ್ನ ತಗೊಳ್ಳೋದು. ಈಗಿಲ್ಲ ಹೈಪೋ ಟೆನ್ಷನ್ ಮತ್ತು ಇನ್ನೊಂದ್ ಯಾವ್ದೈತಿ? ಹೈಪರ್ ಟೆನ್ಷನ್. ಹೈಪರ್ ಟೆನ್ಷನ್ ಅಂತಂದ್ರೆ ಹೈ ಬಿ ಪಿ. ಹೈ ಬಿ ಪಿ ದಲ್ಲಿ ಬಿ ಪಿ ಎಷ್ಟಾಗ್ತೈತಿ? 140/100 ಆಗಿರ್ತೈತಿ. ಎಷ್ಟಾಗಿರ್ತೈತಿ?
140 /100 ಇಷ್ಟು ಅಥವಾ ಇದಕ್ಕಿಂತ ಹೆಚ್ಚಿತ್ತು ಅಂತಂದ್ರ ಅವ್ರಿಗೆ ಏನಂತೇವಿ ಹೈ ಬಿ ಪಿ ಇದೆ ಅಂತೇಳಿ ಹೇಳ್ತೇವಿ. ಇದು ಯಾವ್ದ್ರಿಂದ ಆಗ್ತೈತಿ ಅಂತಂದ್ರ ಆಸಿಡ್ ಪದಾರ್ಥ ಅಂದ್ರ ಆಮ್ಲ ಇರುವಂತಹ ಪದಾರ್ಥಗಳನ್ನ ತಿನ್ನೋದರಿಂದ ಇದು ಏನಾಗ್ತೈತಿ ಹೈಪರ್ ಟೆನ್ಷನ್ ಆಗ್ತೈತಿ. ಸೊ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಊಟದಲ್ಲಿ ಉಪ್ಪು ಏನ್ ಮಾಡ್ಬೇಕು, ಮಾಡ್ಬೇಕು ಕಡಿಮೆ ಮಾಡ್ಬೇಕು. ಊಟದಲ್ಲಿ ಉಪ್ಪನ್ನ ಕಡಿಮೆ ಸೇವನೆ ಮಾಡ್ಬೇಕು. ಅವಾಗ ಒಂದು ಲೆವೆಲ್ ಒಳಗ ಬಿ ಪಿ ಇರ್ತೈತಿ. ಅದ್ರ ವಿರುದ್ಧ ಯಾವ್ದು ಇರ್ತೈತಿ, ಹೈಪೋಟೆನ್ಷನ್ ಇರ್ತೈತಿ. ಇಲ್ಲಿ 100/70 ಇತ್ತು ಅಂತಂದ್ರ ಏನು ಅದನ್ನ ನಾವು ಹೈಪೋಟೆನ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತೈತಿ, ಇಲ್ಲಿ ಅಸಿಡಿಕ್ ಪದಾರ್ಥ ಇರ್ತೈತಿ, ಇಲ್ಲಿ ಬೇಸ್ ಪದಾರ್ಥಗಳು ತಿನ್ನೋದ್ರಿಂದ ಆಗ್ತೈತಿ. ಇದು ಬೇಸ್ ಅಂತಂದ್ರೆ ಏನು, ಪ್ರತ್ಯಾಮ್ಲಗಳನ್ನ ತಿನ್ನೋದರಿಂದ ಇದು ಆಗ್ತೈತಿ. ಆಮೇಲೆ ಇಲ್ಲಿ ಉಪ್ಪು ಇಲ್ಲಿ ಕಡಿಮೆ ಮಾಡಿರಿ, ಇಲ್ಲಿ ಉಪ್ಪನ್ನ ಹೆಚ್ಚು ಮಾಡ್ರಿ. ಉಪ್ಪು ಹೆಚ್ಚು ತಿನ್ಬೇಕು. ಉಪ್ಪಿನ ಪದಾರ್ಥ ಇರುವಂತಹ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ಸೇವನೆ ಮಾಡಿರತ್ತಂದ್ರ ಬಿ ಪಿ ಲೆವೆಲ್ ಕಡಿಮೆ ಕರೆಕ್ಟ್ ಆಗಿ ಆಗ್ತೈತಿ. ಈಗ ನೋಡ್ರಿ, ಇದ್ರಲ್ಲಿ 2 BP ಗಳಲ್ಲಿ ಲೋ ಬಿ ಪಿ ಏನೈತ್ಲಾ ಅದು ಬಹಳ ಡೇಂಜರ್ ಇರ್ತೈತಿ. ಲೋ ಬಿ ಪಿ ಆಯ್ತು ಅಂತಂದ್ರ ಅದನ್ನ ಬೇಗನೆ ಸರಿ ಮಾಡಕ್ ಬರಂಗಿಲ್ಲ. ಹೈ ಬಿ ಪಿ ಮಾಡಕ್ ಅದನ್ನ ಬೇಗನೆ ಬರಂಗಿಲ್ಲ. ಯಾಕಂತಂದ್ರ ಹೈ ಬಿ ಪಿ ಮಾಡುವಂತದ್ದು ಏನಾದ್ರು ಟ್ರೀಟ್ಮೆಂಟ್ ಆ ವ್ಯಕ್ತಿಗೆ ಕೊಟ್ರು ಅಂತಂದ್ರ ಹಾರ್ಟ್ ಇರುವಂತದ್ದು ಬ್ಲಾಸ್ಟ್ ಆಗುವಂತಹ ಚಾನ್ಸಸ್ ಇರ್ತೈತಿ. ನೋಡ್ರಿ, ಈಗ ಸ್ಲೋ ಆಗಿ ಹೈಪೋಟೆನ್ಷನ್ ಲೋ ಬಿ ಪಿ ಅಂತಂದ್ರ ರಕ್ತ ಸ್ಲೋ ಹೋಗೋದು, ಸ್ಲೋ ಬರೋದು ಆಗ್ತಿರ್ತೈತಿ. ಅದಕ್ಕ ಲೋ ಬಿ ಪಿ ಆಗಿರ್ತೈತಿ. ಒಂದ್ ವೇಳೆ ನೀವು ಅದನ್ನ ಫಾಸ್ಟ್ ಆಗಿ ಹೋಗುವಂತದ್ದು ಏನಾದ್ರು ಔಷಧಿಯನ್ನ ಕೊಟ್ರ ಅಂತಂದ್ರ ಫಾಸ್ಟ್ ಆಗಿ ಹೃದಯಕ್ಕೆ ಹೋತು, ಅವಾಗ ಏನಾರ ಬ್ಲಾಸ್ಟ್ ಆಯ್ತು ಅಂತಂದ್ರೆ ಏನ್ ಮಾಡೋದು. ಸೊ ಹಾಗಾಗಿ ಇದನ್ನ ಬಹಳ ನಿಧಾನವಾಗಿ ಕಂಟ್ರೋಲ್ ಮಾಡ್ತಾರೆ ಲೋ ಬಿ ಪಿ ಅನ್ನ. ಆಮೇಲೆ ಹೈಪರ್ ಟೆನ್ಷನ್ ಏನಿರ್ತೈತಿ, ಇದು ಸ್ಪೀಡ್ ಆಗಿ ಹೋಗ್ತಿರ್ತೈತಿ, ಸ್ಪೀಡ್ ಆಗಿ ಬರ್ತಿರ್ತೈತಿ. ಇದನ್ನ ನಾವು ಔಷಧಿ ಕೊಟ್ಟು ಬೇಗನೆ ಏನ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಇದಕ್ಕೆ ಔಷಧಿ ಇದೆ. ದಿನನಿತ್ಯ ಗುಳಿಗೆಗಳನ್ನ ಟ್ಯಾಬ್ಲೆಟ್ಸ್ ಗಳನ್ನ ನೀವು ತಗೊಳ್ಳೋ ಮೂಲಕ ಹೈ ಬಿ ಪಿ ಅನ್ನ ಕಂಟ್ರೋಲ್ ಮಾಡಬಹುದು. ಬಟ್ ಲೋ ಬಿ ಪಿಗೆ ಯಾವುದೇ ಗುಳಿಗೆ ಇಲ್ಲ. ಲೋ ಬಿ ಪಿ ಆಯ್ತು ಅಂತಂದ್ರೆ ಒಂದು 3-4-5 ದಿವಸ ಅಡ್ಮಿಟ್ ಆಗೋದು, ಸಲೈನ್ ಗಳನ್ನ ಹಚ್ಕೊಳ್ಳೋದು, ಆಮೇಲೆ ಆರಾಮ್ ಅನಿಸ್ತೈತಿ, ಒಂದ್ ಸ್ವಲ್ಪ ಮನಿಗ್ ಬರೋದು, ಮತ್ ರೆಸ್ಟ್ ಮಾಡೋದು, ಉಪ್ಪಿನಾಂಶ ಇರುವಂತಹ ಎಲ್ಲ ಪದಾರ್ಥಗಳನ್ನ ತಿನ್ನೋದು, ಆಮೇಲೆ ಮತ್ ಕರೆಕ್ಟ್ ಆಗ್ತೈತಿ, ಮತ್ ಜೀವನ ಚಾಲು ಮಾಡೋದು. ಮತ್ ಯಾವಾಗಾರ ಒಂದ್ಸಲ ಮತ್ ಲೋ ಬಿ ಪಿ ಆಗ್ತೈತಿ, ಚಕ್ರ ಬರುವಂಗ ಆಗ್ತೈತಿ, ಅವಾಗ ಮತ್ ಹೋಗಿ ದವಾಖಾನಿಗೆ ಅಡ್ಮಿಟ್ ಆಗೋದು, ಮತ್ ಸಲೈನ್ ಹಚ್ಕೊಳ್ಳೋದು, ಮತ್ ಬರೋದು. ಇದು ಲೋ ಬಿ ಪಿ ದವ್ರು. ಹೈ ಬಿ ಪಿ ದವ್ರದ್ದು ಹಂಗ ಇರಂಗಿಲ್ಲ. ಪ್ರತಿ ತಿಂಗಳ ಅಲ್ಲಿ ಅಡ್ಮಿಟ್ ಏನ್ ಇರಂಗಿಲ್ಲ. ಅವ್ರಿಗೆ ಏನ್ ಮಾಡ್ತಾರ, ಗುಳಿಗಿ ಚೇಂಜ್ ಮಾಡ್ತಿರ್ತಾರ. 6 ತಿಂಗಳಿಗೆ 1 ವರ್ಷಕ್ಕೆ ಒಂದ್ಸಲ ಗುಳಿಗಿ ಚೇಂಜ್ ಮಾಡಿ ಇದು ಆ ಗುಳಿಗಿ ಬೇಡ ಈ ಗುಳಿಗಿ ತಗೋರಿ. ಸೊ ಅವ್ರಿಗೆ ತಕ್ಕಂಗೆ ಏನ್ ಮಾಡ್ತಾರ, ಟ್ಯಾಬ್ಲೆಟ್ಸ್ ಗಳನ್ನ ಕೊಟ್ಟು ಅವ್ರಿಗೆ ಕಂಟ್ರೋಲ್ ಮಾಡ್ತಾರ ಹೈ ಬಿ ಪಿ ಅನ್ನು. ಓಕೆ, ಸೊ ಇದು ಸರ್ಕ್ಯುಲೇಷನ್ ಇರುವಂತಹ ಎಲ್ಲಾ ಕಂಪ್ಲೀಟ್ ಚಾಪ್ಟರ್ ಮುಕ್ತಾಯ ಆಯ್ತು ಇಲ್ಲಿಗೆ. ಸೊ ಈಗ ನೆಕ್ಸ್ಟ್ ಟಾಪಿಕ್ ಬರುವಂತದ್ದು ಯಾವ್ದ್ರಿ, ರಕ್ತ ಇದೆ. ಬ್ಲಡ್ ಅನ್ನ ಏನ್ ಮಾಡೋಣ ನಾವು ನೆಕ್ಸ್ಟ್ ಕ್ಲಾಸ್ ದಲ್ಲಿ ನೋಡೋಣ. ಸೊ ಇವತ್ತು ಇಷ್ಟ ಸಾಕು. ಆಲ್ಮೋಸ್ಟ್ ಎಲ್ಲಾ ಕವರ್ ಮಾಡ್ತೇನೆ. ಬಟ್ ಆದಷ್ಟು ನೀವು ಏನ್ ಮಾಡ್ತಾ ಇಲ್ಲ, ಕ್ಲಾಸಸ್ ಗಳನ್ನ ಶೇರ್ ಮಾಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ. ಹೌದಿಲ್ಲ, ಬರೇ ನೋಡಾಕತ್ತೀರಿ ಬಿಡಾಕತ್ತೀರಿ. ನೋಡ್ರಿ, ಬಹಳ ಕಡಿಮೆ ಜನ ನೋಡಾಕತ್ತೀರಿ. ಬಟ್ ಓಕೆ, ಯಾರು ನೋಡಾಕತ್ತೀರಲ್ಲ ಚಂದಂಗ್ ನೋಡ್ರಿ, ಚಂದಂಗ ನೋಟ್ಸ್ ಗಳನ್ನ ಮಾಡ್ಕೊಡ್ರಿ ಅಂತ ಅದ ನಾ ಹೇಳೋದು. ಒಬ್ರು ನೋಡ್ರು ನಾ ಈ ಸಲ ಮಾಡತ್ತೇನೆ, ಎಲ್ಲಾ ಕಂಪ್ಲೀಟ್ ಸಿಲೆಬಸ್ ಮಾಡಿಕೊಡೋದು ನನ್ನ ಜವಾಬ್ದಾರಿ. ಎಲ್ಲವುಗಳನ್ನ ನಾನು ನಿಮ್ಗ ಪಾಠಗಳನ್ನ ಒಳ್ಳೆ ರೀತಿಯಿಂದ ತಿಳಿಸ್ಕೊಡ್ತೇನೆ. ಓಕೆ, ಮತ್ ನೆಕ್ಸ್ಟ್ ಕ್ಲಾಸ್ ದಲ್ಲಿ ರಕ್ತದೊಳಗ ಭೇಟಿ ಆಗೋಣ. ಧನ್ಯವಾದಗಳು. ಜೈ